ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗೋಂಡ್ಲೆ ಮೀನು ಸಾರು ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೋಕ. ಹಾಗೆ ಈ ಮೀನಿಗೆ ನಿಮ್ಮ ಬದಿಯಾಗೆ ಎಂಥ ಹೆಸರು ಕರೀತ್ರಂತ ಹೇಳಿ. ಈಗ ಗೋಂಡ್ಲೆ ಮೀನು ಸಾರು ಹೆಂಗೆ ಮಾಡೋದು ಅಂದೇಳಿ ಕಾಂಬ. ನಾನಿವತ್ತು 1 kg ಗೋಂಡ್ಲೆ ಮೀನು ತಗೊಂಡಿದ್ದಿ. ಅದನ್ನು ಲೈಕ್ ಮಾಡಿ ಕ್ಲೀನ್ ಮಾಡ್ಕೊಂಡು ಪೀಸ್ ಮಾಡಿ ಹಾಕ್ತಾ ಇದ್ದಿ. ಇದಕ್ಕೆ 1 ಚಮಚ ಅರಿಶಿನ ಮತ್ತು 2 ಚಮಚ ಪುಡಿ ಉಪ್ಪು ಹಾಕ್ತಾ ಇದ್ದಿ. ಕಲ್ಲು ಉಪ್ಪಿದ್ರೆ ಅದನ್ನು ಹೈಕೊಂಡ್ಲಕ್ಕ ಅರಿಶಿನ ಮತ್ತು ಉಪ್ಪು ಹೈಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳಕ. ಮೀನಿಗೆ ಅರಿಶಿನ ಮತ್ತು ಉಪ್ಪು ಲೈಕ್ ಹಿಡಿಕ. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಹಾಕಕ್ಕೆ ಬಿಡುವ. ಈಗ ಮಸಾಲೆ ರೆಡಿ ಮಾಡ್ಕೊಂಬ. ಕಾವಲಿಗೆ 2 ಚಮಚ ಎಣ್ಣೆ ಹೈಕೊಂತಿದ್ದಿ. 3 ಚಮಚ ಕೊತ್ತಂಬರಿ ಕಾಳು, 1 ಚಮಚ ಕಾಳು ಮೆಣಸು, 1/4 ಚಮಚ ಮೆಂತ್ಯ, ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹೈಕೊಂಡು ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲ 12 ಬ್ಯಾಡಗಿ ಒಣಮೆಣಸನ್ನು ತಗೊಂಡಿದ್ದಿ. ನೀವು ಖಾರ ಕಂಡು ಹೈಕಣಿ. ಮೀನು ಸಾರಿಗೆ ಯಾವಾಗಲೂ ಖಾರ ಸ್ವಲ್ಪ ಜಾಸ್ತಿನೇ ಇರ್ಕ, ಆಗಲಿಕ್ಕೆ ಸಾರು ಲೈಕ್ ಹಾಪ್ದ. ಇದನ್ನು ಲೈಕ್ ಮಾಡಿ ಹೊರ್ಕಣ್ಕ. ಕಡಿಕೆ ನಾನಿಲ್ಲ 1 ಇಡೀ ಕಾಯಿನ ತುರ್ದು ಹಾಕ್ತಾ ಇದ್ದಿ. ಕಾಯಿ ದೊಡ್ಡದಿದ್ರೆ ಒಂದು ಅರ್ಧ ಕಡಿ ಸಾಕು. ಇದು ಸಣ್ಣದಿತ್ತು, ಹಂಗಾಗಿ ಇಡೀ ಕಾಯಿನ ತುರ್ದು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಹೊರ್ಕಣ್ಕ. ಇದು ಚೆನ್ನಾಗಿ ಹೊರ್ದ ಆದಮೇಲೆ ಹೊರ್ಕೊಂಡು ಮಸಾಲೆ ಇರುತ್ತಲ್ಲ ಅದನ್ನು ತಣ್ಣಗೆ ಹಾಕಕ್ಕೆ ಬಿಡ್ಕ. ಈಗ ಮಸಾಲ ತಣ್ಣಗಾಯಿತು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹೈಕೊಂತ ಇದ್ದಿ. ಮೀನು ಸಾರಿಗೆ ಯಾವಾಗಲೂ ಮಸಾಲ ನುಣ್ಣಗೆ ರುಬ್ಕಣ್ಕ, ಆಗಲಿಕ್ಕೆ ಸಾರು ಲೈಕ್ ಹಾಪ್ದ. ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೀರಾಗೆ ನೆನೆಸಿ ಇಟ್ಕೊಂಡಿದ್ದಿ. ಅದನ್ನು ಹಾಕ್ತಾ ಇದ್ದಿ. ಕಡಿಕೆ ಇದಕ್ಕೆ ನೀರು ಎಷ್ಟು ಬೇಕಂದೇಳಿ ಕಂಡು ನೀರು ಹೈಕೊಂಡು ಇದನ್ನು ಲೈಕ್ ಮಾಡಿ ರುಬ್ಕೊಂಬ. ಮೀನು ಸಾರಿಗೆ ಖಾರ ರುಬ್ಬಿ ಇಟ್ಕೊಂಡಾಯಿತು. ತುಂಬ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ದಿ. ಮೀನು ಸಾರಿಗೆ ಯಾವಾಗಲೂ ಖಾರ ತುಂಬ ನೈಸಾಗಿ ರುಬ್ಕಣ್ಕ, ಆಗಲಿಕ್ಕೆ ಸಾರು ಲೈಕ್ ಹಾಪ್ದ. ಇದಕ್ಕೀಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಂಬ. ಪಾತ್ರಕ್ಕೆ 3 ಚಮಚ ಅಪ್ಪಷ್ಟು ಎಣ್ಣೆ ಹೈಕೊಂತಿದ್ದಿ. 9 ಎಸಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದಿ. 1 ಇಂಚು ಶುಂಠಿನ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಶುಂಠಿನ ಸಣ್ಣಗೆ ಕಟ್ ಮಾಡಿ ಹಾಕ್ರು ಅಡ್ಡಿಲ್ಲ, ಇಲ್ಲ ಅಂದರೆ ಮಸಾಲಾನ ಹೊರ್ಕೊಂಡು ಮಿಕ್ಸಿಗೆ ರುಬ್ರು ಅಡ್ಡಿಲ್ಲ. ಇದು ಚೆನ್ನಾಗಿ ಫ್ರೈ ಆದಮೇಲೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ತಾ ಇದ್ದಿ. ಟೊಮೆಟೊ 1-2 ಹಾಕ್ತಾ ಇದ್ದಿ. ಹಸಿಮೆಣಸು 4ನ್ನ ಸಿಗ್ದು ಹಾಕ್ತಾ ಇದ್ದಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳಕ. ಹಸಿಮೆಣಸನ್ನ ಮೀನು ಸಾರಿ ಹಾಕಿದ್ರೆ ಸಾರಿನ ರುಚಿ ಲಾಯ್ಕ್ ಇರುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದಿ. ಕರಿಬೇವನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಇದು ಫ್ರೈ ಆತ 20ಗೆ ಮಿಕ್ಸಿಗೆ ಮಸಾಲ ರುಬ್ಬಿ ಇಟ್ಕೊಂಡಿನಲ್ಲ ಆ ಮಸಾಲಾನ ಈಗ ಹಾಕ್ತಾ ಇದ್ದಿ. ಮೀನು ಸಾರಿನ ಹದಕ್ಕೆ ನೀರು ಎಷ್ಟು ಬೇಕಂದ್ಕೊಂಡು ನೀರು ಹಾಕ್ತಾ ಇದ್ದಿ. ನೀರು ಹಾಕಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕ್ಕೆ. ನಾನಿಲ್ಲೂ ಪುಡಿ ಉಪ್ಪನ್ನೇ ಯೂಸ್ ಮಾಡ್ತಾ ಇದ್ದಿ. ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕ್ಲಕ್ಕ. ಉಪ್ಪು ಹಾಕಿ ಆದಮೇಲೆ ಒಂದು ಸೌಟ್ ತಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ 10 ರಿಂದ 15 ನಿಮಿಷ ಖಾರನ ಲೈಕ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಕೊಯ್ಸ್ಕಣ್ಕ. ಈಗ ಮುಚ್ಚಳ ಮುಚ್ಚಿ ಕೊಯ್ಸ್ಕೊಂತ ಇದ್ದಿ. ಸುಮಾರು ಹೊತ್ತಾಯಿತು. ಖಾರ ಲೈಕಾಯಿ ಕೊದ್ದಿತ್ತು. ಕೊದ್ದ ಖಾರಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಗೋಂಡ್ಲೆ ಮೀನು ಇತ್ತಲ್ಲ ಆ ಮೀನು ಹಾಕ್ತಾ ಇದ್ದಿ. ಮೀನು ಹಾಕಿ ಆದಮೇಲೆ ಸೌಟ್ ಹಾಕಿ ತಿರ್ಸೋಕ್ಕಾಗ 2 ಸೈಡ್ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ರೆ ಸಾಕು. ಇದನ್ನೀಗ ಒಂದು 5 ನಿಮಿಷ ಲೈಕ್ ಮಾಡಿ ಬೇಯಿಸುವ. ಮೀನೀಗ ಚೆನ್ನಾಗಿ ಬೆಂದಿತ್ತು. ಈಗ ಬಿಸಿ ಬಿಸಿ ಆದ ಗೋಂಡ್ಲೆ ಮೀನು ಸಾರು ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.